ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ತಮ್ಮನೆಲ್ಲ ಆಗಲೇ ನೋಡಿರ್ತೀರಾ, ಹೌ ಟು ಗೆಟ್ ಇನ್ಸ್ಟೆಂಟ್ ಗ್ಲೋ ಆರ್ ಅ ಬ್ರೈಟ್ನೆಸ್ ಅಂತ. ತುಂಬ ಈಗ ಮದುವೆಗಳು ಬರ್ತಾ ಇದೆ ಶ್ರಾವಣ ಮಾಸದಲ್ಲಿ. ನಿಮ್ಗೀಗ ಫೇಸ್ ಡಲ್ ಆಗಿ ಕಾಣಿಸ್ತಾ ಇದೆ, ಇನ್ಸ್ಟೆಂಟ್ ಬ್ರೈಟ್ನೆಸ್ ಬೇಕು. ಇದೇನು ಲೈಕ್ 1 or 2 ಡೇಸ್ ಆದ್ಮೇಲೆ ರಿಸಲ್ಟ್ ಬರೋದಂತಲ್ಲ, ಇನ್ಸ್ಟೆಂಟ್ ಆಗಿ ನಿಮಗೆ ರಿಸಲ್ಟ್ ಬರುತ್ತೆ. ಈಗ ಸಂಜೆ ಮದುವೆ ಇದೆ, ಬೆಳಿಗ್ಗೆ ನಿಮ್ಮ ಫೇಸ್ ಡಲ್ ಆಗಿ ಕಾಣಿಸ್ತಾ ಇದೆ, ಎಷ್ಟು ಮುಖ ತೊಳೆದ್ರು ಏನೂ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಇದು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ. ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್. ಅದರಲ್ಲೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ ಮನೇಲೇ ಇರುತ್ತೆ ಈ ಇಂಗ್ರೀಡಿಯೆಂಟ್. ಅದು ಬಂದು ಹಸಿರು ಕಾಳಿನ ಪೌಡರ್. ನೋಡಿ, ನಾನು ಇಷ್ಟು ಮಾಡಿ ಇಟ್ಕೊಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಹಸಿರು ಕಾಳಲ್ಲಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು, ಲೈಕ್ 1-2 ಸ್ಪೂನ್ಸ್ ತಗೊಂಡು ಗ್ರೈಂಡ್ ಮಾಡ್ಕೋಬಹುದು ಮಿಕ್ಸಿಯಲ್ಲಿ, ಪೌಡರ್ ಆಗುತ್ತೆ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ 1 ಇಲ್ಲ 2 kg ಅಷ್ಟು ಹಸಿರು ಕಾಳು ತಗೊಂಡು ಮಿಲ್ಲಲ್ಲಿ ಕೊಟ್ಟು ಗ್ರೈಂಡ್ ಮಾಡಿಸ್ಕೊಬಿಡಿ. ಅವಾಗ ಅದು ತುಂಬಾನೇ, ನಾನು ತೋರಿಸ್ತೀನಿ ಆಮೇಲೆ ವಿಡಿಯೋದಲ್ಲಿ, ತುಂಬಾನೇ ಲೈಕ್ ಪೌಡರ್ ರೀತಿ ಬರುತ್ತೆ. ನಾವು ಮಿಕ್ಸಿಯಲ್ಲಿ ಮಾಡ್ಕೊಂಡಾಗ ಅಷ್ಟು ನುಣ್ಣಗೆ ಆಗಿರೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಅನ್ಸ್ಬೋದು 2 kgs ಇಟ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರಾ, ಲೈಕ್ ಒಂದ್ಸಲ ಫೇಸ್ ಪ್ಯಾಕ್ಗೆ 1 ಸ್ಪೂನ್ ಯೂಸ್ ಮಾಡೋಕ್ಕಾಗೋದು, ಕೆಟ್ಟೋಗಲ್ವಾ, ಹುಳ ಬರೋದಿಲ್ವಾ ಅಂತ ಅನ್ಸ್ಬೋದು. ಅದಕ್ಕೆ ನನ್ನ ಹತ್ರ ಒಂದು ಟಿಪ್ ಇದೆ, ಅದನ್ನ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ನೋಡಿ, ಗೊತ್ತಾಗುತ್ತೆ ಆ ಟಿಪ್ ಏನು ಅಂತ. ಸೊ ಮೇನ್ ಇಂಗ್ರೀಡಿಯೆಂಟ್ ಹೇಳಾಯ್ತು, ಹಸಿರು ಕಾಳಿನ ಪೌಡರ್. ಇದಕ್ಕೆ ನೀವು ಏನ್ ಮಾಡ್ಬೋದು ಅಂತಂದ್ರೆ, ಆಯಿಲಿ ಸ್ಕಿನ್ ಇರೋರು ವಾಟರ್ ಆರ್ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೋಬಹುದು. ಡ್ರೈ ಸ್ಕಿನ್ ಇರೋರು ರಾ ಮಿಲ್ಕ್ ಏನಕ್ಕೆ ಅಂತಂದ್ರೆ, ರಾ ಮಿಲ್ಕ್ ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾ ಹೆಲ್ಪ್ಸ್ ಫಾರ್ ಯುವರ್ ಸ್ಕಿನ್. ಓಕೆ, ನಿಮ್ ಸ್ಕಿನ್ ಆಕ್ನಿ ಪ್ರೋನ್ ಇಲ್ಲ, ಏನು ಪಿಂಪಲ್ಸ್ ಬರೋದಿಲ್ಲ ಅನ್ನೋರು ಕರ್ಡ್ ಕೂಡ ಹೋಗ್ಬೋದು. ಕರ್ಡ್ ಅಲ್ಲೂ ಇಟ್ ಹ್ಯಾಸ್ ಅ ವೆರಿ ಗುಡ್ ಬ್ಯಾಕ್ಟೀರಿಯಾ ಫಾರ್ ಅವರ್ ಸ್ಕಿನ್. ಸೊ ಇದಿಷ್ಟನ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೊಳ್ಳೋದು. ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಫೇಸ್ ಪ್ಯಾಕ್ ಹಾಕೋದಕ್ಕೆ ಫಸ್ಟ್ ನಾನು ಮಾಡಬೇಕಾಗಿರೋದು ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಹಾಯ್ ಎವ್ರಿವನ್, ದಿಸ್ ಇಸ್ ಅನದರ್ ಡೇ ಆ್ಯಕ್ಚುಲಿ. ಸೊ ನಾನು ಫೇಸ್ ವಾಶ್ ಮಾಡೋಣ ಅಂತ ಕೆಳಗಡೆ ಹೋದೆ, ಬಟ್ ಗೆಸ್ಟ್ಸ್ ಬಂದರು. ಅವತ್ತು ನನ್ನ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಇತ್ತು. ಸೊ ಐ ಕುಡ್ ನಾಟ್ ರೆಕಾರ್ಡ್ ದ ವಿಡಿಯೋ. ನಾನು ಇಂಟರ್ವ್ಯೂ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಐ ಹ್ಯಾಡ್ ಅ ವೆರಿ ಲೆಸ್ ಸ್ಲೀಪ್. ಸೊ ಅದ್ರದ್ದು ರಿಸಲ್ಟ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಅ ಲಾಟ್ ಆಫ್ ಪಿಂಪಲ್ಸ್, dark circles. So skin is not skinning. So ಅದಕ್ಕೆ ಅನ್ಕೊಂಡೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಸೊ ಫೇಸ್ ತುಂಬ ಡಲ್ಲಾಗೇ ಇದೆ. ಸೊ ಐ ಥಾಟ್ ಐ ವುಡ್ ಅಪ್ಲೈ ದಿಸ್ ಫೇಸ್ ಪ್ಯಾಕ್ ಆ್ಯಂಡ್ ಶೋ ಯು. ಸೊ ವಿಲ್ ಕ್ವಿಕ್ಲಿ ಡೂ ದ ಫೇಸ್ ಪ್ಯಾಕ್ ಆ್ಯಂಡ್ ಅಪ್ಲೈ. Face pack is ready, and how is my bow? I just bought it for the purpose of video. Leave the face pack for 10 to 15 minutes, let it dry, and then you can wash your face. As you can see now it is dry. I'll wash my face and come and show you the result. Can you see the difference? I can see the difference and feel it too. ಸೊ ಸ್ಕಿನ್ ತುಂಬ ಆಯ್ಲಿ ಥರ ಇತ್ತು, ಈಗ ಫುಲ್ ಒಂಥರ ಕ್ಲೀನ್ ಆಗಿದೆ. ಐ ಆಮ್ ಫೀಲಿಂಗ್ ಫ್ರೆಶ್ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಬ್ರೈಟನ್ಡ್ ಅಪ್ ಮೈ ಸ್ಕಿನ್. ಐ ಕ್ಯಾನ್ ಕ್ಲಿಯರ್ಲಿ ಸಿ ದ ಡಿಫ್ರೆನ್ಸ್. ಫುಲ್ ಡಲ್ ಆಗಿತ್ತು, ಈಗ ಒಂಥರ ಬ್ರೈಟರ್ ಆಗಿ ಕಾಣಿಸ್ತಾ ಇದೆ. ಸೊ ಐ ಆಮ್ ಆಲ್ ರೆಡಿ ಟು ಅಟೆಂಡ್ ದ ಫಂಕ್ಷನ್ ನಾವು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈಗಂತೂ ವೆಡ್ಡಿಂಗ್, ಎಂಗೇಜ್ಮೆಂಟ್, ಬರ್ತ್ಡೇ ತುಂಬಾನೇ ಫಂಕ್ಷನ್ಸ್ ಇದೆ. ನೀವು ಯಾವುದಕ್ಕಾದ್ರೂ ಒಂದಕ್ಕೆ ಟ್ರೈ ಮಾಡಿ ನೋಡಿ. ಸೊ ಅವಾಗಲೇ ಹೇಳಿದ್ದೆ ಪೌಡರ್ನ ಲಾಂಗ್ ಟರ್ಮಲ್ಲಿ ಹೇಗೆ ಸ್ಟೋರ್ ಮಾಡೋದು ಅಂತ ದೊಡ್ಡ ಟಿಪ್ ಏನಿಲ್ಲ. ಅದನ್ನು ಜಸ್ಟ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ವಸಂಬು ಅಂತ ಒಂದು ರೂಟ್ ಬರುತ್ತೆ, ಅದನ್ನು ಆ ಪೌಡರ್ ಒಳಗಡೆ ಹಾಕಿಟ್ಬಿಟ್ರೆ ಸಾಕು. ಇಷ್ಟುದ ರೂಟ್ ಅದರೊಳಗಡೆ ಹಾಕಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.